ಬಂದ್ಬಿಟ್ಟಿದ್ದು ರೈಲ್ವೆ ಸ್ಟೇಷನ್ ಆಗಿತ್ತು, ಈಗ ಪೋಸ್ಟ್ ಆಫೀಸ್ ಆಗಿದೆ. See the steel construction here? This one was designed and was imported from Paris. ಇಲ್ಲಿ ನೋಡಿ ಹೆಂಗೆ ಅಂತಂದ್ರೆ ಎಲ್ಲಿ ಕುಡಿದ್ರೆ ಸ್ಪೂನ್ ಕೊಡ್ತಾರೆ, ಈಗ ಕೆರೆದ್ಬಿಟ್ಟು ತಿನ್ಬೇಕು. ಸಿಟಿ ಮಾತ್ರ ಸಿಟಿ ಬಿಲ್ಡಿಂಗ್ ಎಲ್ಲ ಭಾರಿ ಚೆನ್ನಾಗಿದೆ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ, ಹೋಗೋಣ. ಏನು ಶಾಪಿಂಗ್ ಮಾಡಿದ್ರು ಲ್ಯಾಕ್ಸಲ್ಲಿ ಡೀಲ್ ಮಾಡ್ತಾ ಇದ್ದೀವಿ. ನೋಡಿ ನಮ್ಮದು ಟೂರ್ ಗೈಡ್ ಬಂದ್ಬಿಟ್ಟು ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ. Shai, that means the jungle, and Gong, that means cotton tree. After 1975, 1976, we renamed Saigon to Ho Chi Minh. We finished the war in 1975. Okay. And Vietnam is still developing country, 70% farmer and 30% business trading. Economic city in Ho Chi Minh, Hanoi politics, capital, and in Da Nang, the city port. 3 big city in Vietnam. ಇದು ಬಂದ್ಬಿಟ್ಟು ಪೋಸ್ಟ್ ಆಫೀಸ್. ಇದು ಹಳೇದಾಗಿ ಮೊದಲು ಏನಿತ್ತು ಅಂತ ನೋಡೋಣ, ಅದನ್ನ ಕನ್ವರ್ಟ್ ಮಾಡ್ಬಿಟ್ಟು ಪೋಸ್ಟ್ ಆಫೀಸ್ ಮಾಡಿದ್ದಾರೆ. ಫಸ್ಟ್ ಒಳಗೆ ಹೋಗಿ ನೋಡೋಣ ಏನೇನಿದೆ ಅಂತ. ಇಲ್ಲಿ ಜಾಸ್ಮಿನ್, ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್ ಆಕ್ಚುಲಿ? This one is a post office. Post office. Was made by the French. Was Okay. built by the French during the colonial time. Okay. And so one more thing for you. Nowadays we use this one as a place we send post during the colonial time. Okay. Yeah, communication Okay. station. So from here you can see the first photo of first picture of Ho Chi Minh president. Then Okay. Ho Chi Minh. Ho Chi Minh, okay. The name okay. of the city. City, okay. Ho Chi Minh, the name of the city. Okay. And you see the steel construction here. This one was designed and was imported from Paris. Okay. Also was made by Eiffel Tower Company. Okay. You know Eiffel Tower in Paris? Okay, Paris. Make this one. ಓಹ್, ಈಗ ಏನು ಅಂತಂದರೆ ಹೋಚಿಮನ್ ನಾವು ಸಿಟಿ ಅಂದ್ಕೊಂಡಿದ್ವಿ ಅಲ್ಲ, ಹೋಚಿಮನ್ ಬಂದ್ಬಿಟ್ಟು ಫಸ್ಟ್ ಪ್ರೆಸಿಡೆಂಟ್ ಅವ್ರ ಹೆಸರು ಇದು. ಆ ಹೆಸರಲ್ಲಿ ಹೋಚಿಮನ್ ಸಿಟಿ ಅಂತ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಮಹೋಣ ಗೊತ್ತಾಯ್ತಾ? ಏನು ಅಂತಂದರೆ ಇದು ಬಂದ್ಬಿಟ್ಟು ಫಸ್ಟ್ ಫ್ರೆಂಚ್ ಅವರು ಇಲ್ಲಿ ಮಾಡಿರೋದು, ಕಮ್ಯುನಿಕೇಷನ್ಗೆಲ್ಲ ಯೂಸ್ ಮಾಡ್ತಿರೋದ್ರಿಂದ ಈಗ ಏನಾಗಿದೆ ಪೋಸ್ಟ್ ಆಫೀಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈಗ ಇದು ಬಂದ್ಬಿಟ್ಟು ನಿಮಗೆ ಈಗ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಅದು ಹೋಚಿಮನ್ ಅಂತ. ಅವರು ಬಂದ್ಬಿಟ್ಟು ಪ್ರೆಸಿಡೆಂಟ್, ಫಸ್ಟ್ ಪ್ರೆಸಿಡೆಂಟ್ ಆಫ್ ವಿಯೆಟ್ನಾಂ. ಇಲ್ಲಿದು ಕ್ಯಾಪಿಟಲ್ ಸಿಟಿಯಾಗಿ ಅವ್ರ ಹೆಸರಾಗಿ ಇಟ್ಟಿದ್ದಾರೆ. ಐಫೆಲ್ ಟವರ್ ಯಾರು ಕಟ್ಟಿದಾರಲ್ಲ ಅದು ಇವರು ಕಂಪ್ನಿ ಇವರೇ ಬಿಲ್ಡ್ ಮಾಡಿರೋದು. ಇಲ್ಲಿ ನೋಡಿ ನಮ್ಮ ಜೊತೆ ಇವರಿದ್ದಾರೆ. ಮೇಡಮ್ ಹೆಂಗಿತ್ತು ಜರ್ನಿ, ಹೆಂಗಿತ್ತು ಬ್ಯಾಂಗ್ಳೂರಿಂದ? ಬ್ಯಾಂಗ್ಳೂರು ಚೆನ್ನಾಗಿದೆ. ಇಟ್ಸ್ ಗುಡ್. ಆದರೆ $125 ನಿಮ್ಗೆ ಬಂತು, ಈಗ ಅದು ರಿಫಂಡ್ ಆಗುತ್ತೆ. ಆಗಲೇಬೇಕು. ಹಂಗಿದೆ ಈಗ ಸಮಾಚಾರ. ಕಾರ್ತಿಕ್ ಅಂದರೆ ನಾನು ಎಲ್ಲಿ ಸಕಲೇಶ್ವರನೇ ಎಲ್ಲ ಗೋಣಿಬೀಡು, ಮೂಡಿಗೆರೆ ಗೋಣಿಬೀಡು. ಹೌದು, ನಮ್ಮದು ಮೊದಲಿನ ತೋಟ ಜಾಗೃತಿಕಾನು. ಹಾಂ. ಓ ಹೌದಾ? ಓಕೆ ಓಕೆ. ಹಾಂ 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 ಓಕೆ. ಹಾಂ ಹಾಂ ಹಾಂ. ಇಲ್ಲಿ ಏನಂತಾರೆ ಬಂದರೆ ನಿಮಗೆ ಇಲ್ಲಿ ಶಾಪಿಂಗ್ ಇದೆ, ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ, ಮತ್ತು ನಿಮಗೆ ಲೆಟರ್ ಬಂದು ಪೋಸ್ಟ್ ಬೇರೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವೆಲ್ಲ ನೋಡಿ. ಇಲ್ಲಿ ಇವ್ರು ಬಂದ್ಬಿಟ್ಟು ಫಸ್ಟ್ ಪ್ರೆಸಿಡೆಂಟ್ ವಿಯೆಟ್ನಾಮ್ದು. ಇದು ಬಂದ್ಬಿಟ್ಟು ಮೊದಲು ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಆಗಿತ್ತು, ಈಗ ಪೋಸ್ಟ್ ಆಫೀಸ್ ಆಗಿದೆ. ಕರೆನ್ಸಿ ಎಕ್ಸ್ಚೇಂಜ್ ಆಗುತ್ತೆ, ಪೋಸ್ಟ್ ಒಂಥರ ನಿಮ್ಮ ಮಾರ್ಕೆಟ್ ಇದೆ, ಪರ್ಫ್ಯೂಮ್ ಇದೆ, ಏನೇನೋ ನೋಡ್ತಾ ಇದೆ. ಬರೀ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಅಲ್ಟಿಮೇಟು. ಇನ್ನೊಂದು ಏನು ಖುಷಿ ಅಂತಂದರೆ ವೆದರು ಹಂಗೆ ಇದೆ. ಫಸ್ಟ್ ವಿಸಿಟ್ ನಮ್ಮದು. ಈಗ ಬಂದ ತಕ್ಷಣ ನಾವು ಇಲ್ಲಿ ಬಂದ್ಬಿಟ್ಟು ಪೋಸ್ಟ್ ಆಫೀಸಿಗೆ ಬಂದಿದ್ದೀವಿ. ಇದು ಫಸ್ಟ್ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಆಗಿತ್ತು. ಇದು ಹಾಂ ರೈಲ್ವೆ ಸ್ಟೇಷನ್ ಆಗಿತ್ತು. ಸೂಪರ್. ಮತ್ತು ಏನಂತ ಫಸ್ಟ್ ಡೇ ಇದು ಕನ್ವೆನ್ಷನ್ ಸೆಂಟರ್. ಹೌದೌದು. ಇದು ಐಫೆಲ್ ಟವರ್ ಯಾರು ಬಿಲ್ಟ್ ಮಾಡಿದಾರಲ್ಲ ಅವ್ರು ಬಿಲ್ಟ್ ಮಾಡಿರೋದು ಪ್ಯಾರಿಸಲ್ಲಿರೋದು. ಮತ್ತೆ ಸರ್ ಏನು ಸಮಾಚಾರ, ಹೆಂಗೆ ಅನಿಸ್ತಾ ಇದೆ ಫಸ್ಟ್ ಡೇ? ಭಾರಿ ಕ್ಲೀನ್ ಆಗಿದೆ ಮಾತ್ರ. ಹೌದು ಇದೆ. ಸ್ವಲ್ಪ ಶೆಕೆ ಇದೆ, ಬಟ್ ಕ್ಲೀನ್ ಇದೆ. ಮತ್ತೆ ನಿನ್ನೆ ತನಕ ಮಳೆ ಅಂತಿದ್ರಲ್ಲ? ಹೌದು 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 ಹೌದು. ಊರಲ್ಲಿ ಇವತ್ತು ಮಳೆ ಚೆನ್ನಾಗಿದೆ. ಸೂಪರ್ ಮಾತ್ರ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದೌದು, ಮೇಂಟೈನ್ ಮಾಡಿದ್ದಾರೆ. ನಾವೊಂದು ವೆಯ್ಟ್ ಮಾಡ್ತೀವಿ ಡಕ್ಲರ್ಗೆ ಹೆಂಗಿದೆ, ಕಾಫಿ ಪ್ಲಾಂಟೇಶನ್ ಹೆಂಗಿದೆ, ಯಾವ ಥರ ಅಂತ. ನಾವು ಜೊತೆಗೆ ಫಸ್ಟ್ ಅಲ್ಲಿಗೆ ಹೋಗ್ಬೇಕು. ಹೌದು, ನಿಜವಾಗ್ಲೂ ಸೂಪರ್. ಏನಿಸ್ತು? Day one ಎಂಡ್ ಆಗಿಲ್ಲ, ಸ್ಟಾರ್ಟಿಂಗ್ ಅಷ್ಟೇ ಫಸ್ಟು. ಸೂಪರ್ ಮಾತ್ರ. but weather is very hot. ವೆರಿ ಹಾಟ್. ಹೌದು. So this ಇದೊಂದು ಏನು ಅಂದರೆ ನಮಗೆ ಇಟ್ಸ್ ಗಿವಿಂಗ್ an indication that hot, humid and bright climate. ಹೌದು. This is very good for Agriculture. So that's the first indication. ಎಕ್ಸಾಕ್ಟ್ಲಿ. ನೋಡೋಣ ಮುಂದೆ ಇದು ವಿಯೆಟ್ನಾಮಲ್ಲಿ. ಆದರೆ ನಿಜವಾಗ್ಲೂ ಏನು ಅಪ್ಡೇಟ್ ಇರುತ್ತೆ ಅಂತಾರೆ ವಿಯೆಟ್ನಾಮಲ್ಲಿ ಹೆಂಗೆ ಕ್ರಾಪ್ ಇದೆ, ಯಾವ ಥರ ಕ್ರಾಪ್ ಇದೆ 100% ನಾವು ನೋಡಿದಂಗೆ ನಾವು ಹಂಗೆ ಹೇಳ್ತೀವಿ ಹೆಂಗಿದೆ ಅಂತ. ಆದರೆ ನಮ್ಮದು ಚಿಕ್ಕಮಂಗ್ಳೂರಲ್ಲಿ ಮಳೆ ಬರ್ತಾ ಇದೆ. not so good for us. ಹೌದು. ನಮಗೆ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಹೇಳ್ತೀವಿ.
ವಿಯೆಟ್ನಾಮಲ್ಲಿ ಹೆಂಗಿದೆ ಕಾಫಿ, ಯಾವ ಥರ ಇದೆ ಹಿಂಗೆ ಅಂತ. ಮತ್ತು ನಮ್ಮ ಬರ್ತಾ ಗೊತ್ತಾಯಿತು ಇಲ್ಲಿ ಅಗ್ರಿಕಲ್ಚರ್ ಬಂದುಬಿಟ್ಟು ನಿಮಗೆ ಮೇನ್ ಬೆಳೀತಿರೋದು ಕಾಫಿ, ಪೆಪ್ಪರ್ ಮತ್ತು I think we will have some glimpse of ಏನು ಹೇಳ್ತೀರಾ, some idea how to ನಿಜವಾಗ್ಲೂ start off ಅಂತ. ಹೌದು ಹೌದು ಅಲ್ವಾ? ಹೌದು ಹೌದು. ನಾನು ಫಸ್ಟು ಬಸ್ 1ಅಲ್ಲಿದೆ, ಈಗ ಬಸ್ 2ಅಲ್ಲಿ ಬರ್ತಾ ಇದ್ದೀನಿ. ಯಾಕಂದರೆ ನನ್ನ ಬ್ಲಾಗಲ್ಲಿ ಎಲ್ಲರೂ ಬರಬೇಕು, ಅದಕ್ಕೆ ಬನ್ನಿ ಹೋಣ ಈಗ. ಮತ್ತು ಹೆಂಗಿತ್ತು ಫಸ್ಟು ಪೋಸ್ಟ್ ಆಫೀಸ್? ನೈಸಾ? ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಈಗ. ಮತ್ತು ಲಕ್ಷ್ಮಣಣ್ಣ ಹೆಂಗಿತ್ತು? ನಮ್ಮ ಕೈ ಕೊಟ್ಟು ನೀವು ನಿಮ್ಮನ್ನ ನಂಬ್ಕೊಂಡೆ ನಾವು ಬಂದಿರೋದು ವಿಯೆಟ್ನಾಮಿಗೆ. ಇವ್ರು ಬಂದ್ಬಿಟ್ಟು ಏನಂತ ಕೊಲಂಪುರ್ಗೆ ಹೋಗಿ ಬಂದಿದ್ದಾರೆ. ಹೆಂಗಿದೆ ಮಲೇಷಿಯಾ ವೆದರ್ ಎಲ್ಲ? ಮಲೇಷ್ಯಾ ವೆದರ್ ಗೊತ್ತಾಗ್ಲಿ, ಏರ್ಪೋರ್ಟಲ್ಲಿ ಇದ್ದೆ. ಹೌದಾ? ಸೂಪರ್ ಸೂಪರ್. ನೋಡಿ ಇಲ್ಲೆಲ್ಲ ಇದ್ದಾರೆ. ಸರ್ ಏನಂತೀರಾ ಫಸ್ಟ್ ವಿಸಿಟ್? ಫಸ್ಟ್ ವಿಸಿಟ್ ವಾಸ್ ಗುಡ್ ಕಾರ್ತಿಕ್. ಸರ್ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸೋಫಾ ಸೋ ಅರ್ಲಿ ಹೊಟ್ಟೆ ಸಿಗ್ತಾ ಇದೆ. ಹಾಂ ಇನ್ನು ಕರೆನ್ಸಿ ಚೇಂಜ್ ಮಾಡ್ಕೊಂಡಿಲ್ಲ, ಆಗಿಲ್ಲ. ಇಲ್ಲ. ಓಕೆ ಫೋನ್ಗಳು ಬ್ಯಾಟ್ರಿ ಡೌನ್ ಆಗೋಗಿದೆ, ಓಕೆ. ರೋಮಿಂಗ್ ಆಕ್ಟಿವೇಟ್ ಆಗಿಲ್ಲ. ಏರ್ಟೆಲ್ ಏರ್ಟೆಲ್ ಯಾರ್ದು ಆಗ್ತಾ ಇಲ್ಲ, ಜಿಯೋ ಎಲ್ಲ ಆಗಿದೆ. ಅಲ್ಲ ಏರ್ಟೆಲ್ ಆಗಿದೆ, ನಂದು ವೋಡೋಫೋನ್ ಆಗಿದೆ. ವೋಡಾಫೋನ್ ನಮ್ದಲ್ಲ, ಜಿಯೋದಲ್ಲಿ ಆಗಿದೆ. ಯಾಕೆಂದರೆ ಜಿಯೋ ಬಂದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಯೂಸ್ ಆಗ್ತಾ ಇದೆ. ಮತ್ತೆ ಹೆಂಗನ್ಸ್ತು ಸ್ಟಾರ್ಟಿಂಗ್? ಫಸ್ಟ್ ಏನಾದ್ರು ಗೊತ್ತಾಯ್ತಾ ಇಲ್ಲಿ ಏನು ಅಂತ? ಸಾವಿನಸ್ ಚೆನ್ನಾಗಿತ್ತು, ಹ್ಯಾಂಡಿಕ್ರಾಫ್ಟ್ ಚೆನ್ನಾಗಿತ್ತು. ಹೌದು ವೆದರ್ ಇಸ್ ವೆರಿ ಹಾಟ್. ಮತ್ತೆ ನೆನೆ ಮಳೆ ಬರ್ತಾ ಇದೆ, ಹಂಗೆ ಇದೆಲ್ಲ ತಲೆ ಕೆಟ್ಟು ಇಲ್ಲಿಗೆ ಬಂದ್ಮೇಲೆ ಏನು ಅಂತಂದ್ರೆ ನಿಮಗೆ ಇಲ್ಲಿ ವಾರ್ ಆದಾಗ US ಮತ್ತು ನಿಮಗೆ ವಿಯೆಟ್ನಾಮಲ್ಲಿ ವಾರ್ ಆಗುತ್ತೆ. ವಾರ್ ಆದಾಗ ಇದೆಲ್ಲ ನೋಡಿ ಕ್ಯಾಪ್ಚರ್ ಮಾಡ್ಕೊಂಡಿರೋದು ನೋಡಿ USದು. ಟ್ಯಾಂಕರ್ ನೋಡಿ ಹೆಂಗಿದೆ, ಅಲ್ಲಿ ನೋಡಿ ಇಲ್ಲಿ ಟ್ಯಾಂಕರು, ಚಾಪರ್ಸ್ ಎಲ್ಲ ಇದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಹೆಂಗಣ್ಣ ಕ್ಯಾಪ್ಚರ್ ಮಾಡಿ ನೋಡಿ ಹೆಂಗಿಟ್ಟಿದ್ದಾರೆ ಹೊರಗಡೆ. ಹಾಂ, love this deadly machine. ನಿಜವಾಗ್ಲೂ ಇದು ಬಂದ್ಬಿಟ್ಟು ಟ್ವಿನ್ ಇಂಜಿನ್ ಹೆವಿ. ಇದು ನಿಮ್ಗೆ ಏನಂತಾರೆ ಕ್ಯಾರಿ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು. ಇನ್ಫಾರ್ಮೇಷನ್ ಸಿಗುತ್ತೆ ವಾರ್ ಬಗ್ಗೆ, ಯಾವ ಥರ ಆಯಿತು, ಹೆಂಗಾಯಿತು, ಕ್ಯಾಪ್ಚರ್ ಮಾಡಿರೋದೆಲ್ಲ ಇದೆ. ಇವ್ರು ಮೇನ್ ಏನು ಅಂತಂದರೆ ಟನಲ್ ಮಾಡ್ಕೊಂಡ್ಬಿಟ್ಟಿದ್ರು. ಇವರು ಅಲ್ಲಿ ಹೋಗಿ ವಾರ್ ಮಾಡ್ಕೊಂಡು ಬಂದ್ಬಿಟ್ಟು ನೋಡಿ ಈ ಥರ ಟನಲ್ ಕುತ್ಕೊಂಡ್ಬಿಡೋರು, ಗೊತ್ತಾಗ್ತಿರ್ಲಿಲ್ಲ. ಯಾಕೆಂತಂದರೆ ಡೆನ್ಸ್ ಫಾರೆಸ್ಟ್ ಇದ್ದಿದ್ದರಿಂದ ಅವ್ರಿಗೆ ಅಷ್ಟು ಈಸಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ US ಅವರಿಗೆ. ವಿಯೆಟ್ನಾಮ್ ಅವರಂತೂ ಅಲ್ಲಾಡ್ಸ್ಬಿಟ್ರು ಅವ್ರನ್ನೆಲ್ಲ. ನೋಡಿ ಏನೇನು ವೆಪನ್ಸ್ ಯೂಸ್ ಮಾಡಿದ್ರು ಅಂತ. ಒಳ್ಳೆ ಹ್ಯೂಮಿಡ್ ಇದೆ. ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಇದು ಬಂದ್ಬಿಟ್ಟು ಎರಡು ಎಳ್ನೀರಿಗೆ $3. ಫ್ರಿಜ್ಜಲ್ಲಿ ಇಟ್ಟಿದ್ರು ಅಂತ, ಫ್ರಿಜ್ಜಲ್ಲಿ ಇಟ್ಟಿದ್ರು. ಭಾರಿ ಕೋಲ್ಡ್ ಇದೆ ಮಾತ್ರ. ಇಲ್ಲಿ ನೋಡಿ ಹೆಂಗೆ ಅಂತಂದ್ರೆ ಎಳ್ನೀರು ಕುಡಿದ್ರೆ ಸ್ಪೂನ್ ಕೊಡ್ತಾರೆ, ಕ್ಲೀನಾಗಿ ಕೆರೆದ್ಬಿಟ್ಟು ತಿನ್ನಬೇಕು. ನೋಡಿ ಸಿಟಿ ಮಾತ್ರ, ಸಿಟಿ ಬಿಲ್ಡಿಂಗ್ ಎಲ್ಲ ಭಾರಿ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಆ ಥರದ. ಈ ಕಡೆ ನಿಮಗೆ ಬಂದ ಫುಲ್ ಮಾಡರ್ನ್ ಇದೆ, ಈ ಕಡೆ ಬಂದು ಏನ್ಷಿಯಂಟ್ ಇದೆ. ಕೊಲೋನಿಯಲ್ ಎಫೆಕ್ಟ್ ಕರೆಕ್ಟ್. ಟೈಮ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು 1 o'clock ಆಗಿದೆ. ಈಗ 1:30 ಆಗಿದೆ. ಈಗ ಲಂಚ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟಿದ್ದೀವಿ ಎಲ್ಲ. ಈಗ ಬನ್ನಿ, ಈಗ ಲಂಚ್ ಟೈಮ್. ಈಗ ಲಂಚಲ್ಲಿ ಏನಿದೆ ಅಂತ ತೋರಿಸ್ತೀನಿ. ವೆಜ್ ಇದೆ, ನಾನ್ ವೆಜ್ ಇದೆ. ನೋಡಿ ಇಲ್ಲಿ ಸಲಾಡ್ ಇದೆ, ಮತ್ತು ನಿಮಗೆ ಇದು ಇದು ಬೂಂದಿ ರಾಯ್ತಾ ಇದೆ, ಇದು ಪಾಪಡು, ಇದು ಆಲೂ ಟಿಕ್ಕಿ ಇದೆ. ಇದೆಲ್ಲ ಫುಲ್ ವೆಜ್ಜು. ಸಾಂಬಾರಿದೆ, ಮಿಕ್ಸ್ಡ್ ಕುರ್ಮಾ ಇದೆ ಇಲ್ಲಿ. ಇಲ್ಲಿ ಲಕ್ಷ್ಮಣನವರಿದ್ದಾರೆ. ಪನ್ನೀರ್ ಇದೆ ಇಲ್ಲಿ. ಇಲ್ಲಿ ನೋಡಿ ರೈಸು, ಪರೋಟ ಇದೆ, ಫಿಶ್ ಇದೆ, ಕಬಾಬ್ ಇದೆ, ಎಲ್ಲ ಇದ್ದಾರೆ ನೋಡಿ. ಇಲ್ಲೆಲ್ಲ ಊಟ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ವೆಜ್ ಇದೆ, ಸಲಾಡ್ ಇದೆ ನೋಡಿ. ಇಲ್ಲೆಲ್ಲ ಇದ್ದಾರೆ ಇಲ್ಲಿ ನೋಡಿ. ಈಗ ನಾವು ಹೋಟೆಲ್ಗೆ ಬಂದ್ವಿ, ಹೋಟೆಲ್ ರಮಣ ಅಂತ. ಇಲ್ಲಿ ನೋಡಿ, ಇಲ್ಲಿ ಹೋಟೆಲ್ ರಮಣ ಅಂತ. ಬನ್ನಿ ಒಳಗೆ ಹೋಗೋಣ. ಈಗ ಬೆಳಿಗ್ಗೆಯಿಂದ ಬಂದು ಸ್ವಲ್ಪ ಸೈಟ್ ಸೀಯಿಂಗ್ಸು, ಹೋಟೆಲ್ಸು ಅದೆಲ್ಲ ನೋಡ್ಕೊಂಡು ಬಂದ್ವಿ. ಹೋಟೆಲ್ ಫುಡ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಡೈರೆಕ್ಟ್ ಚೆಕ್ ಇನ್ ಇದೆ ನೋಡಿ. ಇಲ್ಲಿ ನೋಡಿ ಎಲ್ಲ ಬಂದು ಕೂತಿದ್ದಾರೆ ಇಲ್ಲಿ ನೋಡಿ. ಸೂಪರ್, ಎಲ್ಲ ರೆಸ್ಟ್ ತಗೊಳ್ತಾ ಇದ್ದಾರೆ. ಲಾಂಗ್ ಫ್ಲೈಟು, నేను ರಾತ್ರಿ ಬಿಟ್ಟಿರೋದಲ್ಲ ನೋಡಿ. ಎಲ್ಲ ರೆಸ್ಟ್ ತಗೊಳ್ತಾ ಇದ್ದಾರೆ ಅಲ್ವೇನಣ್ಣ? ಎಸ್, ಹೆಂಗಿತ್ತು ಫುಡ್ಡು? ಫುಡ್ ಓಕೆ. ಓಕೆ, ಗುಡ್. ನಾಳೆ ಈಗ ನಾವು 2 ಫ್ಲೈಟಲ್ಲಿ ಹೋಗಿ 2 ಟೈಮಿಂಗ್ಸ್ ಚೇಂಜ್ ಇರಬೇಕಲ್ಲ ನಾಳೆ? 2 ಫ್ಲೈಟು. ಹೌದು. ಒಂದು 5:20, ಇನ್ನೊಂದು 6:20. 1 hour ಡಿಫ್ರೆನ್ಸಲ್ಲಿದೆ. ಈಗ 2 hours ರೆಸ್ಟಾ? 2 hours ರೆಸ್ಟು. ಹಾಂ, ಆಮೇಲೆ 5:30ಗೆ ಶಾಪಿಂಗ್. 8:30 ಅಗೇನ್ ಡಿನ್ನರ್. ಈಗ ಹೋಗ್ಬಿಟ್ಟು ಈಗ 5:30 ರೆಸ್ಟ್ ಮಾಡಿಬಿಟ್ಟು 2 hours ಬರೀ ಶಾಪಿಂಗ್ ಇದೆ. ರೀಲ್ ಬೇರೆ ಎಡಿಟ್ ಮಾಡಿ ಹಾಕಬೇಕು. ಇಂಟರ್ನೆಟ್ ಅಂತೂ ವೆರಿ ಪೋರ್. ಇಂಟರ್ನೆಟ್ ಏನಿಲ್ಲ, ಕನೆಕ್ಷನ್ ಏನಿಲ್ಲ. ರೀಲ್ ಎಷ್ಟು ಗಂಟೆಗೆ ಅಪ್ಲೋಡ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಬನ್ನಿ, ಗುಡ್ ಈವ್ನಿಂಗ್. ಬನ್ನಿ, ಈಗ ಟೈಮ್ ಬಂದ್ಬಿಟ್ಟು 5:30 ಇದೆ. ಎಕ್ಸಾಕ್ಟ್ 5:30ಗೆ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ
ನಾನು ಅಂದ್ಕೊಂಡಿಲ್ಲ ಇಷ್ಟು ಟ್ರಾವೆಲ್ ಮಾಡ್ಕೊಂಬಂದು 5:30ಗೆ ನಾನು ಬರಲ್ಲ ಅಣ್ಣ, ಮೋಸ್ಟ್ಲಿ ಯಾರು ಬರಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಎಲ್ಲರೂ ನಮ್ಗಿಂತ ಮುಂಚೆನೇ ಬಂದು ಕೂತಿದ್ದಾರೆ. ತುಂಬ ಖುಷಿ ಆಯ್ತು ಅಂತ ನೋಡ್ಬಿಟ್ಟು. ಇವ್ರು ಬಂದ್ಬಿಟ್ಟು ನಮ್ಮದು ಟೂರ್ ಗೈಡ್ ಇರೋ ಸರ್. ನಿಮ್ಮದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ನನಗೆ. Hello, this is Premanandya. I am the tour manager. Okay. I am the tour manager accompanying this big group of 65 people to Vietnam. I'll accompany them from Bangalore right all the way to Hanoi, Ho Chi Minh City, then other sightseeing places, then get them back to Bangalore. It's all under my responsibility. Thank you so much for listening to me. ಥ್ಯಾಂಕ್ ಯು ಸರ್. ಎಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ, ಇದೆಲ್ಲ ಡಿಸ್ಕಷನ್ ಆಗ್ತಾ ಇದೆ. ಇವರು ಅಷ್ಟೇ ನೋಡಿ, ಎಲ್ಲ ಡಿಸ್ಕಷನ್. ಏನಣ್ಣ ಎಕ್ಸ್ಪೆಕ್ಟ್ ಮಾಡಿದ್ರೆ 5:00ವರೆಗೆಲ್ಲ ಬಂದು ರೆಡಿ ಆಗಿರ್ತಾರೆ ಅಂತ, ಇಷ್ಟು ಟ್ರಾವೆಲ್ ಮಾಡಿಬಿಟ್ಟು ಎಲ್ಲ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ಎಲ್ಲ ಟೈಮಿಗೆ ಬಂದಿದ್ದಾರೆ ನೋಡಿ. ಎಲ್ಲ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಇಲ್ಲಿ. ನಮ್ಮ ಬಸ್ಸು ರೆಡಿ ಇದೆ ಇಲ್ಲಿ. ಬನ್ನೀಗ ಹೋಗೋಣ. ಈಗ ಏನು ಸಮಾಚಾರ? ನಿದ್ರೆ ಮಾಡಿದ್ರ? ನಾನು ಅಷ್ಟೇ ಒಂದು ಅರ್ಧ ಗಂಟೆ ನ್ಯಾಪ್ ಮಾಡಿದೆ, ಭಾರಿ ಜೋರಾಗಿತ್ತು. ಹೌದು 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 ಡಿಫರೆನ್ಸ್ ಇಲ್ಲ, 1.5 ಗಂಟೆ ಅಲ್ಲ? ಟೈಮ್ ನೋಡೋದು ಮಲಗೋದು ಟೈಮ್ ಇದೆ. ಒಳ್ಳೆ ಗೊತ್ತೇ ಇಲ್ಲ. ಹೌದಾ? ನಿದ್ದೆ ಸಕ್ಕದ. ಸೂಪರ್. ಬನ್ನಿ, ಇವತ್ತು ನಾವು ನೆನ್ನೆ ರಾತ್ರಿ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದು 12 ಗಂಟೆಗೆ. ಇಲ್ಲಿಗೆ ತಲುಪಬೇಕಾದ್ರೆ ನಮ್ಗೆ ಎಷ್ಟು ಗಂಟೆ ಆಗಿತ್ತು? 10:30 ಆಗಿತ್ತಲ್ಲ. ಮತ್ತು ನಮ್ದು ಒಂದಷ್ಟೇ ನಾವು ಸೈಟ್ ಸೀಯಿಂಗ್ ಎಲ್ಲ ಮಾಡ್ಕೊಂಬಿಟ್ವಿ. ಚೆಕ್ ಇನ್ ಆಗಿಬಿಟ್ಟು ಸ್ವಲ್ಪ ನಿದ್ರೆ ಎಲ್ಲ ಮಾಡಿದ್ವಿ. ಏನು ನಾನಂತೂ ನಾಳೆ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟಿದೆ. ಹೆಂಗಿದೆ ಕಾಫಿ ಪ್ಲಾಂಟೇಶನ್ನು ಮೇಯ್ನ್ ಇರೋದು. ನಾಳೆ ನಾವು ಹೋಗ್ತಾ ಇರೋದು ಈವ್ನಿಂಗು ಮಾರ್ನಿಂಗಿಂದ ಸ್ಟಾರ್ಟು. ಎಷ್ಟು ದಿನ ಕಾಫಿ ವಿಸಿಟ್? 2 ದಿನ. ಒಂದು ನಿಮಗೆ ಕಾಫಿ ಬರುತ್ತೆ, ಪೆಪ್ಪರ್ ಬರುತ್ತೆ, ಮತ್ತು ಎಕ್ಸಾಟಿಕ್ ಫ್ರೂಟ್ಸ್ ಇರಬೇಕು ಮೋಸ್ಟ್ ಪ್ರಾಬ್ಲಮ್. ಅದು ಎಕ್ಸೈಟ್ಮೆಂಟ್ ಇದೆ. ನಾನು ಯಾವ್ದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ, ಯಾಕೆಂದರೆ ನಮಗೆ ಹೋಗ್ಬಿಟ್ಟು ನೋಡಿದಾಗ ಏನು ಅನ್ಸುತ್ತೆ ಅದು ಮಾಡೋಣ ಅಂತ. ಸೂಪರ್, ಬನ್ನಿ ಈಗ ಹೋಗ್ಬರೋಣ. ಈಗ ಸಿಟಿ ಟೂರ್ ಹೊರಟ್ವಿ, ಆದರೆ ಒಳಗಿದ್ದಾಗ AC ಗೊತ್ತಲ್ಲ, ಹೊರಗಡೆ ಬಂದಷ್ಟೇ ಅಷ್ಟೇ ಎಗ್ಯೂಮೆಂಟ್ ಇದೆ. ನೋಡೋಣ ಈಗ. ನೋಡಿ, ಇದು ನಮ್ಮ ಬಸ್ ಇದು. ಈಗ ನಾವು ಲೋಕಲ್ ಸೈಟ್ ಸೀಯಿಂಗ್ ನೋಡ್ತಾ ಇದ್ದೀವಿ. ಇಲ್ಲಿ ಏನು ನಾವು ನೋಡಿದ್ದು ಅಂತಂದರೆ ಬರೀ 2 ವೀಲರ್ಸ್ ಇದೆ, ಸಿಕ್ಕಾಪಟ್ಟೆ 2 ವೀಲರ್ಸ್ ಇದೆ. ಯಾಕೆಂದರೆ 4 ವೀಲರ್ ಅಫೋರ್ಡ್ ಮಾಡೋದು ಭಾರಿ ಕಷ್ಟ. 300% ಟ್ಯಾಕ್ಸ್ ಅಂತ ಇಲ್ಲಿ. 300% ಟ್ಯಾಕ್ಸ್ ಕಟ್ಬಿಟ್ಟು ಅಫೋರ್ಡ್ ಮಾಡ್ಕೋಬೇಕು. ಅದಕ್ಕೇನು ಅಂತಂದರೆ 2 ವೀಲರ್ಸ್ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಮತ್ತು ನಿಮ್ಗೆ ಇಲ್ಲಿಗೆ ಬಂದರೆ ರೆಂಟಲ್ ಸಿಗುತ್ತೆ. ನಿಮಗೆ ಗ್ರ್ಯಾಬ್ ಅಂತ ಒಂದಿದೆ, ಅಥವಾ ಊಬರ್ ಥರ ಅದು ಗ್ರ್ಯಾಬ್ ಅಂತ, ಅದು ಯೂಸ್ ಮಾಡ್ಕೋಬೋದು. ಈಗೇನಿಲ್ಲ, ಹೀಗೆ ಮಾರ್ಕೆಟ್ ಸೈಕನ್ ಸ್ಕ್ವೇರ್ ಅಂತ ಹೋಗ್ತದೆ, ಅದೊಂದು ಮಾರ್ಕೆಟ್ ಅಂತೆ. ಅವ್ರು ಹೇಳಿದ್ದಾರೆ ಮೊದಲು ನೀವು ಅಲ್ಲಿಗೆ ಹೋದ್ಮೇಲೆ ಫುಲ್ ಬಾರ್ಗೇನ್ ಮಾಡಬೇಕು, 60% ತನಕ ಬಾರ್ಗೇನ್ ಮಾಡ್ಬೋದು ಅಂತ. ಅಷ್ಟು ಜಾಸ್ತಿ ಹೇಳ್ತಾರೆ ಅಂತ ನೋಡಿ. ಇವ್ರು ಆಗ್ಲಿಂದ ಮಾತಾಡ್ತಾರೆ, ಏನು ಮಾತಾಡ್ತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಹೆನ್ನ The rice powder and cassava, they mix together, but it's another kind of noodle. ನೋಡಿ, ಬೆಂಟಾ ಮಾರ್ಕೆಟ್ ಅಂತ ಬಂದಿದ್ದೀವಿ ನಾವು ಇಲ್ಲಿ. ಈಗ ನೋಡೋಣ. ಈಗ ನನ್ನ ಮನಿ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ಬೇಕು. ಈಗ ಡಾಲರ್ಸ್ ಕೊಟ್ಬಿಟ್ಟು ವಿಯೆಟ್ನಾಮಿ ಡಾಂಗ್ ತೊಗೊಂಡೋಗ್ಬೇಕು. ನೋಡೋಣ. ಹೌ ಮಚ್ ವಿಲ್ ಗೆಟ್ ಫಾರ್ $25? ಹೌ ಮಚ್? ಇಟ್ಸ್ 24,600. ಹಾಂ, ತೊಗೊಳ್ಳಿ. ಬಂದ್ಬಿಟ್ಟು ವಿತ್ ಬಿಲ್ ಕೊಡ್ತಾರೆ. $25ಗೆ 6 lakhs ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಮೈ ಮೇಲೆ ಬಂದು ಬೀಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಲೋ ಮಾಮ್, ಇವನು ಯಾಕೋ ಭಯಾನಕ ಕಾಣಿಸ್ತಾನೆ. ಬನ್ನಿ ಈಗ ಹೋಗೋಣ. ಈಗ ಇಲ್ಲಿ ನೋಡಿ, ಇಲ್ಲಿ ನೋಡಿ ಕಾಫಿ ಎಲ್ಲ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ. ವೆಲ್ಕಮ್. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ನಿಮ್ಗೆ ಇಲ್ಲೇನಂದರೆ ಫುಲ್ ಮಾರ್ಕೆಟ್ ಇದು. ನೀವು ಇಲ್ಲಿ ಮಾತಾಡ್ಕೊಂಡು ಸಖತ್ ನೀವು ಬಾರ್ಗೇನ್ ಮಾಡ್ಕೋಬೇಕಾಗುತ್ತೆ. ಏನು ಉಗೀತವ್ರೆ ಗೊತ್ತಾಗ್ತಿಲ್ಲ ಏನು ಅಂತ. ನೋಡೋಣ. ಈಗ ನಾವು ಟ್ರೈ ಮಾಡ್ತಾ ಇದ್ದೀವಿ. ಈಗ ಏನು ಟ್ರೈ ಮಾಡ್ತಿರೋ? ಇದೇನಿದು? ನೀವು ಆರ್ಡ್ರ್ ಮಾಡಿದ್ದ? ಏನಿಲ್ಲ ಕೊಡ್ತಾರೆ ಸರ್. ವಾಸನೆ ಬರ್ತಿಲ್ಲ ನಮ್ಮ ಮಮ್ಮಿದು. Yes, this one. This one. Dip? Yeah. Have. Shrimp. Dolly. ಏನು ಹೇಳ್ತಿದ್ರು? ಹೆಂಗಿದೆ ಇದು? ಟ್ರೈ ಮಾಡಿ, ಏನಾಗಲ್ಲ. Hello, sir. ನೋಡೋಣ. Bún bạch trưởng đi, madam. Đúng rồi. Em xem. ನಾವೇನು ಯೂಸ್ ಮಾಡ್ತೀವಿ ಅದು ಸ್ವೀಟ್ ಇದೆ ಸ್ವಲ್ಪ. Hello. ಹೌ ಮಚ್ ಲಾಸ್ಟ್ ಪ್ರೈಸ್? 100,000. ಸೇಮ್ ಪ್ರೈಸ್. 99. 19. You are doing slow motion. You see, I look bad naturally. ಏನಪ್ಪ ಗೊತ್ತಿಲ್ಲ, 99 ಅಂತಾರೆ. You see, he do slow motion film. I'm actress. You must pay me money, right? 99. 99.
99 followers, no 4 lakhs. chưa lấy tiền nữa còn lấy tiền 99 100 ok ಎಷ್ಟಂತ ಅಣ್ಣ ಇವ್ರು ಏನು ಹೇಳ್ತಿದ್ದಾರೆ? 99 ಡಾಗ್ಸ್ 99 ಡಾಗ್ಸಾ? yes very cheap ma Not cheap. cheap because this is the new one ಬನ್ನಿ ಅಣ್ಣ ಹೋಗೋಣ. half kilo. ಅಲ್ಲಿ ಬಂದು ಆಮೇಲೆ ತಿರುಗಿ ಬರುತ್ತಾ you ಕರೀತಾರೆ. want to try ಹೌದಾ? ಹಾಂ ಹೋಗೋಣ ಬನ್ನಿ. ಲಾಸ್ಟ್ ಪ್ರೈಸ್ ವಿಲ್ ಸಿ. I make 95 for you can how much you want 55. 55 you are not handsome do slow motion film you money ಗೈಡ್ ಏನು ಹೇಳಿದ್ರು ಅಂತಂದರೆ ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ 60,000 ಡಾಂಗ್ಸ್ ಕೇಳಿದ್ರೆ 30,000 50% ಕೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ಕೇಳ್ತಾ ಇದ್ದಾರೆ, ಯಾರು ಕೊಡ್ತಾ ಇಲ್ಲ. ಹಿಂಗೆ ಆಗೋಗಿದೆ ಕತೆ ನೋಡಿ. ಇಲ್ಲಿ ಲಾಸ್ಟಿಗೆ ಬಾರ್ಗೇನ್ ಮಾಡಿ 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 90 ತೊಗೊಂಡು 90,000ಗೆ. ಆದರೆ ಟೇಸ್ಟ್ ಮಾತ್ರ ಭಾರಿ ಚೆನ್ನಾಗಿದೆ. ಹೌದು, ಭಾರಿ ಚೆನ್ನಾಗಿದೆ ಮಾತ್ರ. ತೊಗೊಳ್ಳಿ ನೋಡಿ. ಇದು ಹಲಸಿನಕಾಯಿ, ಇದು ಒಳ್ಳೆ ಹಿಂಗಿದೆ ಅಂದರೆ ನೋಡಿ. ಇದು ಕಮ್ಮಿ ಅಂದರೆ ನೋಡಿ, ಅದು ಇದ್ರ ತೊಳೆ ನೋಡಿ ಒಂದಿರುತ್ತೆ ಯಾವ ಸೈಜ್ ಅಂತ. ತಿಂದ್ರ ನೀವೆಂತದ ಮಾವಿನ ಹಣ್ಣು ನೋಡೋಣ. ನಾವು ತಿಂದಿಲ್ಲ, ಟೇಸ್ಟ್ ಮಾಡಿ ತಂದಿದ್ದೆ, ಚೆನ್ನಾಗಿಲ್ಲ. ಎಷ್ಟಿರುತ್ತೆ ತೊಳೆ ಅಂತ ಕೇಳಿ ಇದರಲ್ಲಿ? How many ಪೀಸಸ್ ವಿಲ್ ಬಿ ದೇರ್ ಇನ್ in that? How many pieces in that? No, in that. ಹೋಲ್ ಹೌ ಮೆನಿ ವಿಲ್ ಗೆಟ್ ಇಟ್? 4 ಪೀಸಸ್ ವಿಲ್ ಬಿ ದೇರ್. ಇದ್ರಲ್ಲಿ ಬರೀ 4 ಇರುತ್ತೆ. ಇಷ್ಟು ದೊಡ್ಡ ಹಲಸಿನಕಾಯಲ್ಲಿ ಬರೀ 4 ಇರುತ್ತಂತೆ. ಬನ್ನಿ ಟೇಸ್ಟ್ ಮಾಡೋಣ ಏನಿದೆ ಅಂತ. ಈ ಬೇಡ ಈ ಇಷ್ಟೇ ಸಾಕು ನನಗೆ. ಹಾಂ, ಒಂದನೇ ಅಲ್ಲ, ಯಾವುದು ತಿನ್ನೋದಕ್ಕೆ ನೋಡೋಣ. ಒಂದಲ್ಲ. ಇದು ನೋಡಿ ಥರ ಇದೆಯಲ್ಲ. ಮತ್ತೆ ತಂದಿದ್ದೆ ನಗಾಡ್ತಿದ್ದಾರೆ ನೋಡಿ ಇಲ್ಲಿ. ಇವ್ರು ಕೊಟ್ಬಿಟ್ಟು ನಗಾಡ್ತಿದ್ದಾರೆ ಈಗೆಲ್ಲ. ದುರಿಯನ್ನ ಬಹುಶಃ it has good ದುರಿಯನ್ ಅಂತ ಒಳ್ಳೆ ಇದಿರ್ಬೋದು, ಏನು ಹೇಳಿ, ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇರ್ಬೋದು. ಇದು ದುರಿಯನ್ ಅಂತ. ಇನ್ನು ಲೈಫಲ್ಲಿ ಇಂದ ಟ್ರೈ ಮಾಡೋಕೆ ಹೋಗಲ್ಲ. ಯಪ್ಪ ತಲೆ ಕೆಟ್ಟು ಹೋಗ್ಬಿಟ್ಟು ಏನಣ್ಣ ಅದು ಇದಿರೋದು ತಿನ್ನಂಗಿತ್ತ ಅದು. ಯಪ್ಪ ಹೆಂಗಿದೆ? ತುಂಬಾ ಕಾಸ್ಟ್ಲಿ ಇದೆ. ನಮಗೆ ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೋದ್ರೆ ಇದಕ್ಕಿಂತ ಚೀಪಲ್ಲಿ ಸಿಗುತ್ತೆ. ಸುಮ್ಮನೆ ವಿಯೆಟ್ನಾಮ್ ರೇಟ್ ಚೀಪ್ ಅಂತಾರೆ, ಇಲ್ಲಿ ಬಂದ ಮೇಲೆ ನೋಡ್ಬೇಕು. ಹೌದು, ಭಾರಿ ರೈಟು. ನಿಮಗೆ ಒಂದು ವಾಚ್ ಕೇಳಿದ್ರೆ $25 $30 ಹೇಳ್ತಾರೆ. ಹೌದಾ? ಒಂದು ವಾಚಿಗೆ ಯಾವುದು ಬ್ರಾಂಡೆಡ್ ವಾಚ್ ಅಲ್ಲ. ಒಂದು ಕೂಲಿಂಗ್ ಗ್ಲಾಸ್ ಕೇಳಿದ್ರೆ $20 $25 ಹೇಳ್ತಾರೆ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಸಿಕ್ಕಾಪಟ್ಟೆ ನೋಡಿ, ಅದು ದುರಿಯನ್ ಅಂತ ನೋಡಿ. ಇದು ಒಂದು ಹಲಸಿನಕಾಯಲ್ಲಿ 3 ಪೀಸ್ ಬರೋದು. ಇದು ಮನುಷ್ಯನಾದವನು ತಿನ್ನೋಕ್ಕಾಗಲ್ಲ, ನಿಜವಾಗ್ಲೂ ಮನುಷ್ಯನಾದವನು ತಿನ್ನೋಕ್ಕಾಗಲ್ಲ, ಹಂಗಿರುತ್ತದು. ಅಮ್ಮ ನೋಡಿದ್ರಲ್ಲ ಆಗಲೇ ವಿಡಿಯೋ. ಇದೊಳಗೆ ನೋಡಿ ಎಲ್ಲ ಸೀ ಫುಡ್ ಇದೆಲ್ಲ ನೀವು ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾ ಇದೆ. ಇಲ್ಲಿ ರೋಡಲ್ಲೇ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ನೋಡಿ. ಇಲ್ಲಿ ಬನ್ನಿ ಹೋಗೋಣ ಈಗ. ಅಲ್ಲಣ್ಣ, ನಾವು ಇಂಡಿಯನ್ ರೆಸ್ಟೋರೆಂಟ್ ಬಿಟ್ಬಿಟ್ಟು ಲೋಕಲ್ ರೆಸ್ಟೋರೆಂಟ್ಗೆ ಹೋಗಿ ಟ್ರೈ ಮಾಡ್ತಾರೆ. ನಾಳೆಯಿಂದ ಅದೇ ನಿಮಗೆ ನಾಳೆ ಇಂಡಿಯನ್ ರೆಸ್ಟೋರೆಂಟ್ ಸಿಗಲ್ಲ ಅಂತಲ್ಲ? ಹೌದಲ್ಲ? ಇಲ್ಲಿ ಮಾತ್ರ. ಬನ್ನಿ ಆಯಿತು. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ. ಹೋಗೋಣ. ಏನು ಶಾಪಿಂಗ್ ಮಾಡಿದ್ರು ಲ್ಯಾಕ್ಸಲ್ಲಿ ಡೀಲ್ ಮಾಡ್ತಾ ಇದ್ದೀವಿ. ಈಗ ವಿವೇಕಣ್ಣ ಏನು ಹೇಳ್ತಾರೆ ಅಂತ. ವಿವೇಕಣ್ಣ ಹೇಳಿ. We had a super night. Agriculture is there, but there's a fun night also. ಇವತ್ತಿನ ಡೇ ಮಾತ್ರ ಭಾರಿ ಚೆನ್ನಾಗಿತ್ತು. ಇನ್ನು ನಮ್ಗೆ ಏನು ಅಂತಂದರೆ, ನಾವು ವೇಟಿಂಗ್ ಏನು ಅಂತಂದರೆ, ನಾವು ಕಾಫಿ ಫಾರ್ಮ್ ವಿಸಿಟ್ ಮಾಡ್ತಾ ಇದ್ದೀವಿ, ಎಕ್ಸಾಟಿಕ್ ಫ್ರೂಟ್ ಮತ್ತು ಪೆಪ್ಪರ್ ಫಾರ್ಮ್ ವಿಸಿಟ್ ಮಾಡ್ತಾ ಇದ್ವಿ. ಅದು ಕಂಪ್ಲೀಟ್ ಬಂದುಬಿಟ್ಟು ನಾವು ಬಂಡ್ ಆಫ್ ನಾಲೆಜ್ ಇರುತ್ತೆ. ಇಲ್ಲಿಗೆ ಒಳ್ಳೆ ಕಂಪ್ನಿ ಇತ್ತು, ಒಳ್ಳೆ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that they ride or die.